सांगलीहून शिरगुप्पीला जात असताना गोकाक तालुक्यातील राजापूर गावातील रिअल इस्टेट व्यावसायिक बसवराज निलप्पा अंबी यांचं अपहरण करण्यात आलं असून आरोपींचा शोध घेण्यात येत आहे, अशी माहिती जिल्हा पोलीस अधीक्षक डॉक्टर भीमाशंकर गुळेद यांनी दिली। बुधवारी बेळगावमध्ये पत्रकारांशी बोलताना त्यांनी सांगितले की रिअल इस्टेट व्यावसायिकाचे अपहरण करून 5 कोटी रुपये खंडणीची मागणी करण्यात आली आहे। बसवराज यांच्या पत्नी शोभा अंबी यांनी घटप्रभा पोलीस ठाण्यात तक्रार दाखल केली आहे। 14 फेब्रुवारी रोजी अपहरण करणाऱ्या टोळीने काल रात्री त्यांच्या कुटुंबियांना फोन करून 5 कोटी रुपये देऊन सुटका करून घेण्याची मागणी केली आहे। ಗೋಕಾಕ್ ತಾಲೂಕಿನ ಘಟಪ್ರಭಾ ಪೊಲೀಸ್ ಠಾಣೆಗೆ ಒಬ್ಬರು ಮಹಿಳೆ ಶ್ರೀಮತಿ ಶೋಭಾ ಬಸವರಾಜ್ ಅಂಬಿ ಅಂತ ಹೇಳಿ ಬಂದ್ಬಿಟ್ಟು ಒಂದು ದೂರನ್ನ ದಾಖಲಿಸ್ತಾರೆ। ಆ ದೂರಿನ ಪ್ರಕಾರ 14/2/25ರಂದು ನನ್ನ ಗಂಡ ಬಸವರಾಜ್ ನಿಲಪ್ಪ ಅಂಬಿ ಇವನು ತನ್ನ ಕಾರ್ ರಿಪೇರಿಗೆ ಸಾಂಗ್ಲಿಗೆ ಹೋಗಿದ್ದಾನೆ। ವಾಪಸ್ ಬರಬೇಕಾದ್ರೆ ಸುಮಾರು ರಾತ್ರಿ 9 ಗಂಟೆವರೆಗೂ ನನ್ನ ಜೊತೆ ಮಾತಾಡ್ತಾ ಇದ್ದ। ಶಿರಗುಪ್ಪಿ ಡಾಬಾದಲ್ಲಿ ಊಟ ಮಾಡಿಕೊಂಡು ನಂತರ 11:30ರಿಂದ ನಮಗೆ ಸಿಗಲಿಲ್ಲ, ಕರೆ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು ಅಂತ ಹೇಳಿ ಮರುದಿವಸ ಬೆಳಗ್ಗೆ 8 ಗಂಟೆಗೆ ಅಂದರೆ 15ನೇ ತಾರೀಕು ಫೆಬ್ರವರಿ 8 ಗಂಟೆಗೆ ಅವನ ಗಂಡನ ನಂಬರಿಂದ ಇವರಿಗೆ ಕರೆ ಬರುತ್ತೆ। ಕರೆ ಮಾಡಿಬಿಟ್ಟು ನನಗೆ ನಿನ್ನೆ ರಾತ್ರಿ ದುಂಡಾಪುರದ ಹತ್ರ ಕಿಡ್ನಾಪ್ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದವರು 5 ಕೋಟಿ ಕೇಳ್ತಾ ಇದ್ದಾರೆ। ಈಗ ನಾನು ಅವರ ಕಸ್ಟಡಿಯಲ್ಲೇ ಇದ್ದೀನಿ, ನೀವು ಇಮಿಡಿಯೇಟ್ಲಿ 5 ಕೋಟಿ ತೊಗೊಂಡ್ಬಿಟ್ಟು ನಿಪ್ಪಾಣಿಗೆ ಬರಬೇಕು ಅಂತ ಹೇಳ್ತಾನೆ। ಆಗ ತಕ್ಷಣ ಈ ಮಹಿಳೆ ತನ್ನ ಮಗ ಹುಲಿರಾಜ್ಗೆ ಹೇಳ್ಬಿಟ್ಟು ಮನೆಯಲ್ಲಿ ತಕ್ಷಣಕ್ಕೆ ಏನು ಒಂದು 10 ಲಕ್ಷ ರೂಪಾಯಿ ಇರುತ್ತೆ ಅಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಅದನ್ನು ಇವರು ಮಹಿಳೆ ತನ್ನ ಮಗ ಹುಲಿರಾಜನ ಮುಖಾಂತರ ನಿಪ್ಪಾಣಿಗೆ ಕಳಿಸಿಕೊಡ್ತಾರೆ। ಈ ಹುಲಿರಾಜ್ ತನ್ನ ಜೊತೆ 4 ಜನರನ್ನ ಕರ್ಕೊಂಡು ಹೋಗಿರ್ತಾನೆ। ಹೋಗ್ಬಿಟ್ಟು ಈಗಾಗಲೇ ಅವ್ರ ತಂದೆ ಹೇಳಿರ್ತಕ್ಕಂಥ ನಿಪ್ಪಾಣಿ ಬೈಪಾಸ್ ರಸ್ತೆಯಲ್ಲಿ ಒಂದು ಲೊಕೇಶನ್ ಹೇಳಿರ್ತಾರೆ, ಪ್ರಾರ್ಥನಾ ಹೋಟೆಲ್ ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಇವರು ನಿಂತ್ಕೋತಾರೆ। ಇವ್ರು ಹಿಂಗೆ ನಿಂತ್ಕೊಂಡಾಗ ಅವ್ರು ಹೇಳಿದ ಟೈಮಿಗೆ ಒಂದು ವೆಹಿಕಲ್ ಬರುತ್ತೆ, ನಂಬರ್ ಪ್ಲೇಟ್ ಇರೋದಿಲ್ಲ ಅದಕ್ಕೆ, ಅದರಲ್ಲಿ ಸುಮಾರು ಜನ ಇರ್ತಾರಂತೆ। ಅಲ್ಲಿ ಬಂದವರು ಇವ್ರನ್ನ ನೋಡ್ಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾರೆ। ಅವರು ಹೋಗ್ಬಿಟ್ಟು ವಾಪಸ್ಸು ಮತ್ತೆ ಸಂಜೆ ಫೋನ್ ಮಾಡ್ತಾರೆ, ಮಾಡಿಬಿಟ್ಟು ನಾವು ನಿಮಗೆ ಒಬ್ಬರೇ ಬರಲಿಕ್ಕೆ ಹೇಳಿದ್ವಿ, ನೀವು ಈ ರೀತಿ ಬೇರೆ ಬೇರೆಯವ್ರನ್ನ ಕರ್ಕೊಂಬಂದಿದ್ದೀರಿ, ಹಿಂಗೆ ಮಾಡಿದ್ರೆ ನಾವು ನಿಮ್ಮ ಗಂಡನ್ನ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಮರುದಿವಸ ಹೆದರಿಕೆ ಹಾಕಿ ಫೋನ್ ಮಾಡ್ತಾರೆ। ಇವ್ರ ಹತ್ರ ಒಂದೇ ಒಂದು ಬ್ಯಾಗ್ ಇರುತ್ತೆ ತೊಗೊಂಡೋದಾಗ। ಸೊ ಅವ್ರಿಗೆ ಅನಿಸುತ್ತೆ ಏನಂತಂದರೆ ಅದರಲ್ಲಿ 5 ಕೋಟಿ ಇರಲ್ಲ ಅಂತ ಹೇಳಿ। ಸೊ ಹಾಗಾಗಿ ಇವರು 5 ಕೋಟಿ ಕೊಡೋವರೆಗೂ ನಾವು ಬಿಡಲ್ಲ, ನೀವು ಮರುದಿವಸ ಮತ್ತೆ ಗೋವಾವೇಸ್ ಡಾಬಾ ಹತ್ರ ದುಡ್ಡನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ। ಮರುದಿವಸ ಇವರು ಅದೇ ರೀತಿಯಾಗಿ ಒಂದು 7-8 ಬ್ಯಾಗಲ್ಲಿ ತಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ ಅಷ್ಟೆಲ್ಲನ್ನ ಹಾಕ್ಕೊಂಡು ಅಲ್ಲಿ ಡಾಬಾ ಹತ್ರ ಹೋಗ್ತಾರೆ। ಅಲ್ಲಿ ಹೋಗಿ ನೋಡಿದಾಗ ಈಕೆಯ ಗಂಡನ ಒಂದು ಕಾರು ಅಲ್ಲಿ ಅವರು ಬಿಟ್ಟು ಹೋಗಿರ್ತಾರೆ। ಮತ್ತೆ ಮರುದಿವಸ ಅಂದರೆ ಸೋಮವಾರ 17ನೇ ತಾರೀಕು ಮತ್ತೆ ಕರೆ ಮಾಡಿಬಿಟ್ಟು 5 ಕೋಟಿ ರೂಪಾಯಿ ತೊಗೊಂಬರ್ಲಿಕ್ಕೆ ಹೇಳ್ತಾರೆ। ಆ ಸಂದರ್ಭದಲ್ಲಿ ಈ ಮಹಿಳೆ ಏನು ಮಾಡ್ತಾರೆ, ಇಲ್ಲ ನಮಗೆ ನಿಮ್ಮ ಹತ್ರ ಇರೋದ್ರೆ ಡೌಟ್ ಇದೆ, ಕಾರ್ ಬೇರೆ ನಮ್ಗೆ ಆಲ್ರೆಡಿ ಸಿಕ್ಕಿದೆ, ನೀವು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಮಾತ್ರ ನಾವು ಒಪ್ತೀವಿ ಅಂತ ಹೇಳ್ತಾರೆ। ಸೊ ಆ ಪ್ರಕಾರವಾಗಿ ಅವರು ವಿಡಿಯೋ ಕಾಲ್ ಮಾಡಿ ಅವ್ರ ಗಂಡ ಅಲ್ಲಿರೋದನ್ನ ತೋರಿಸ್ತಾರೆ, ಜೊತೆಗೆ ನಿಪ್ಪಾಣಿ ಕೊಲ್ಹಾಪುರ ಬೈಪಾಸ್ ರಸ್ತೆ ಹತ್ರ ಬರಲಿಕ್ಕೆ ದುಡ್ಡು ತೊಗೊಂಬರ್ಲಿಕ್ಕೆ ಹೇಳ್ತಾರೆ। ತದನಂತರ ಈ ಮಹಿಳೆ ನಿನ್ನೆ ದಿವಸ ನಮ್ಮ ಪೊಲೀಸ್ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ। ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ನಾವು ಸುಮಾರು 3 ತಂಡಗಳನ್ನ ರಚನೆ ಮಾಡಿದ್ದೀವಿ। ಒಂದು ಘಟಪ್ರಭಾ ಪೊಲೀಸರ ನೇತೃತ್ವದಲ್ಲಿ DSP ಗೋಕಾಕರ ಸೂಪರ್ವಿಷನಲ್ಲಿ, ಮತ್ತೊಂದು ಚಿಕ್ಕೋಡಿ DSP ಅವರ ನೇತೃತ್ವದಲ್ಲಿ 2 ಟೀಮನ್ನು ಮಾಡಿದ್ದೇವೆ, ಒಂದು ನಿಪ್ಪಾಣಿ ಮತ್ತು ಇನ್ನೊಂದು ಕಡಕಲಾಟ್ ಟೀಮಿಂದ। ಯಾಕಂದರೆ ಈಗ ಆಲ್ರೆಡಿ ಈ ಬಂದಿರೋ ಮಾಹಿತಿ ಪ್ರಕಾರ ನಿಪ್ಪಾಣಿ ಕಡೆ ಅವರು ಜಾಸ್ತಿ ಓಡಾಡ್ತಾ ಇದ್ದಾರೆ। ಸೊ ಹಾಗಾಗಿ ನಿಪ್ಪಾಣಿ ಪೊಲೀಸರು ಮತ್ತು ಕಡಕಲಾಟ್ ಪೊಲೀಸರದ್ದು 2 ತಂಡಗಳನ್ನ ಮಾಡಿದ್ದೀವಿ। ನಾವು ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸ್ತೀವಿ ಅನ್ನೋಂಥ ಒಂದು ವಿಶ್ವಾಸ ಇದೆ।
ಈ ವ್ಯಕ್ತಿ ಕಿಡ್ನ್ಯಾಪ್ ಆಗಿರ್ತಕ್ಕಂಥ ವ್ಯಕ್ತಿಗೆ या प्रकरणी तक्रार दाखल झाल्यानंतर पोलीस अपहरण झालेले व्यक्ती आणि आरोपींचा शोध घेत आहेत. 2 विशेष पथके मोबाईल लोकेशनच्या आधारे तपास करत आहेत. सद्यस्थितीत किडनॅपिंग गँग निपाणी म्हणजेच बेळगाव जिल्हा परिसरात असल्याची माहिती मिळाली आहे. लवकरच आरोपींना अटक करण्यात येईल असं पोलिसांनी सांगितलं. संकल्प शिंदे, KMM मराठी, बेळगाव.